ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಅಲಸಂದೆ ಬೀಜದಿಂದ ಒಂದು ಚಟ್ಟಂಬಡೆ ರೀತಿಯಲ್ಲಿ ಮಾಡುವಂತಹ ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಸಿಂಪಲ್ ಆಗಿದೆ, ಏನಿಲ್ಲ. ಅಲಸಂದೆಯನ್ನು ನಾನು ನೆನೆ ಹಾಕಿದ್ದೆ, ಅದನ್ನು ತೆಗೆದು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ಥರ ತರತರಿಯಾಗಿ ರುಬ್ಬಿಟ್ಕೊಂಡಿದ್ದೇನೆ. ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ನೋಡಿ, ನೀವು ಇದರಲ್ಲಿ ತುಂಬಾ ನುಣ್ಣಗೆ ನಾನೇನು ಗ್ರೈಂಡ್ ಮಾಡಿರಲಿಲ್ಲ, ಅಂದರೆ ತರತರಿಯಾಗಿ ನಾನು ರುಬ್ಕೊಂಡಿರುವಂಥದ್ದು. ಈ ಥರ ತರತರಿಯಾಗಿ ರುಬ್ಕೊಂಡು ನಾನು ಅದನ್ನು ಮಿಕ್ಸಿ ಜಾರ್ನಿಂದ ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ. ಇದನ್ನು ನೀವು ನೋಡ್ಬೋದು. ಇವಾಗ ನಾನು ಇದಕ್ಕೆ ಸ್ವಲ್ಪ ಕುಟ್ಟಿ ಅಂದರೆ ಜಜ್ಜಿರುವಂತಹ ಶುಂಠಿ, ಹಸಿಮೆಣಸು ಮತ್ತು ಕರಿಬೇವನ್ನು ಹಾಕ್ಕೊಂಡು ನಾನು ಜಜ್ಜಿಟ್ಕೊಂಡಿದ್ದೆ, ಅದನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ಬೇಕಿದೆ ಅಂತ ಹೇಳಿದ್ರೆ ಖಾರ ಜಾಸ್ತಿ ಹಾಕ್ಬೋದು, ಕಮ್ಮಿ ಬೇಕಿರೋರು ಕಮ್ಮಿ ಹಾಕ್ಬೋದು. ಸೊ ಈ ಥರ ಮಾಡಿದರೆ ನಿಮಗೆ ಒಳ್ಳೆ ಫ್ಲೇವರ್ ಬರುತ್ತೆ. ಅದಕ್ಕೆ ನಾನು ಈ ಥರ ಕುಟ್ಟಿ ಜಜ್ಕೊಂಡು ಹಾಕ್ತಾ ಇದ್ದೇನೆ. ಸೊ ಇದನ್ನು ಹಾಕ್ಕೋಬೇಕಾಗುತ್ತೆ. ಇದನ್ನು ಹಾಕಿದ ನಂತರ ನಾನು ಸ್ವಲ್ಪ ಇದಕ್ಕೆ ಈರುಳ್ಳಿಯನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ. ನೋಡ್ಬೋದು, ನಾನಿಲ್ಲಿ ಒಂದು ದೊಡ್ಡ ಅಂದರೆ ಮೀಡಿಯಮ್ ಸೈಜ್ ಇರುವಂತಹ ಈರುಳ್ಳಿಯನ್ನು ಕಟ್ ಮಾಡಿ ಈ ಥರ ಹಾಕಿದ್ದೇನೆ. ಸಣ್ಣಗೆ ಕಟ್ ಮಾಡ್ಕೋಬೇಕಾಗುತ್ತೆ. ಸಣ್ಣಗೆ ಕಟ್ ಮಾಡಿಕೊಂಡು ನಾನು ಇದನ್ನಿಲ್ಲಿ ಹಾಕ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಎಲ್ಲನೂ ಚೆನ್ನಾಗಿ ನಾವು ಮಿಕ್ಸ್ ಆಗೋ ರೀತಿಯಲ್ಲಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಮಿಕ್ಸ್ ಮಾಡಿದ ನಂತರ ಇದನ್ನು ನಾವು ಸ್ವಲ್ಪ ಹೊತ್ತು ಮುಚ್ಚಳವನ್ನು ಮುಚ್ಚಿಟ್ಕೊಂಡು ಸ್ವಲ್ಪ ಹೊತ್ತು ಇಡಬೇಕಾಗುತ್ತೆ. ಸೊ ಇವಾಗ ನಾವು ಇದಕ್ಕೆ ಉಪ್ಪು ಹಾಕಬಾರ್ದು, ಯಾಕಂದರೆ ಯಾವಾಗ ನಾವು ಇದನ್ನು ಫ್ರೈ ಮಾಡ್ತೇವೆ ನೋಡಿ, ಆವಾಗ ನಾವು ಉಪ್ಪು ಹಾಕ್ಕೋಬೇಕಾಗುತ್ತೆ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲದಿದ್ದರೆ ನಿಮಗೆ ನೀರು ಬಿಡುವಂತಹ ಚಾನ್ಸಸ್ ಇರುತ್ತೆ, ನೀರಾಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ಸ್ವಲ್ಪ ನಾವು ಉಪ್ಪನ್ನು ಯಾವಾಗ ನಾವು ಫ್ರೈ ಮಾಡ್ತೇವೆ ನೋಡಿ, ಆವಾಗ ನಾವು ಇದನ್ನು ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿದ್ದೇನೆ. ಈಗ ನಾನು ಇದನ್ನು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ನಾನು ಇಡ್ತಾ ಇದ್ದೇನೆ. ಇವಾಗ ಇದು ನೋಡಿ, ನಾನು ಮುಚ್ಚಳ ಮುಚ್ಚಿ ಒಂದು 5 ರಿಂದ 10 ನಿಮಿಷ ಇಟ್ಟಿದ್ದೆ. ಈಗ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಎಷ್ಟು ಉಪ್ಪು ಬೇಕು ಅಂತ ನೋಡಿ, ರುಚಿ ನೋಡಿ ಬೇಕಾದಷ್ಟು ಕರೆಕ್ಟ್ ನಿಮಗೆ ಎಷ್ಟು ಉಪ್ಪು ಬೇಕಾಗ್ತದೆ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಇನ್ನೊಮ್ಮೆ ನೀವು ಮಿಕ್ಸ್ ಮಾಡಿಕೊಳ್ಳಿ. ಓಕೆ, ಉಪ್ಪನ್ನು ನೀವು ಯಾವಾಗ ನೀವು ಒಂದು ಅಲಸಂದೆದು ಕಟ್ಲೆಟ್ ಅಂತ ಹೇಳ್ಬೋದು, ಅಥವಾ ನೀವು ಚಟ್ಟಂಬಡೆ ಅಂತಲೂ ಹೇಳ್ಬೋದು, ಯಾವಾಗ ನಾವು ಅದನ್ನು ರೆಡಿ ಮಾಡ್ತೇವೆ ನೋಡಿ, ಅದಕ್ಕಿಂತ ಸ್ವಲ್ಪ ಹೊತ್ತಿನ ಮುಂಚೆ ನೀವು ಇದನ್ನು ಉಪ್ಪನ್ನು ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಇದಕ್ಕೆ ಶೇಪ್ ಬಂದುಬಿಟ್ಟು ಯಾವುದು ಆಗುತ್ತೆ, ನಿಮಗೆ ಯಾವ ಶೇಪ್ ಇಷ್ಟ ಆಗುತ್ತೆ ಆ ಶೇಪಲ್ಲಿ ನೀವು ಇದನ್ನು ಫ್ರೈ ಮಾಡ್ಬೋದು. ನಾನು ಇದನ್ನು ಸ್ವಲ್ಪ ಈ ಥರ ರೌಂಡ್ ಮಾಡಿಕೊಂಡು ಕೈಯಲ್ಲಿ ತಟ್ಕೊಂಡು ಈ ಥರ ನೋಡಿ, ಈ ಥರ ಕೈಯಲ್ಲಿ ತಟ್ಟಿ ನಾನು ಸ್ವಲ್ಪ ಕಟ್ಲೆಟ್ ಥರ ಅಥವಾ ನಿಮಗೆ ಚಟ್ಟಂಬಡೆ ಥರ ಶೇಪ್ ನಾನು ಮಾಡ್ತಾ ಇದ್ದೇನೆ. ಈ ಥರ ಮಾಡಿಕೊಂಡು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಡಬೇಕು. ಎಣ್ಣೆ ಬಿಸಿಯಾದ ನಂತರ ನಾನು ಇದನ್ನು ಒಂದೊಂದನ್ನು ಈ ಥರ ನಾನು ಎಣ್ಣೆಯಲ್ಲಿ ಕರಿಲಿಕ್ಕೆ ಹಾಕ್ತಾ ಇದ್ದೀನಿ. ನೀವು ನೋಡ್ಬೋದು, ಎರಡೂ ಕಡೆ ಚೆನ್ನಾಗಿ ನಾವು ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ. ಗ್ಯಾಸನ್ನು ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಫ್ರೈ ಮಾಡಬೇಕು. ಎಣ್ಣೆ ಬಿಸಿಯಾಗಲಿಕ್ಕೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೋಬೇಕು. ಎಣ್ಣೆ ಬಿಸಿಯಾದಂಥ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ನೀವು ಇದನ್ನು ನಾವು ಎಣ್ಣೆಯಲ್ಲಿ ಈ ಥರ ಹಾಕ್ಕೊಂಡು ಕರಿಬೇಕಾಗುತ್ತೆ. ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರನೇ ನೀವು ಎಣ್ಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕೈಯಲ್ಲಿ ನೀವೇನು ತಟ್ಟುವಾಗ ಅಂಟ್ಕೊಳ್ಳುತ್ತೆ ಅಂತ ಏನಾದಿದ್ದರೆ ನೀವು ಸ್ವಲ್ಪ ಕೈಗೆ ಎಣ್ಣೆ ಅಥವಾ ಸ್ವಲ್ಪ ಕೈಗೆ ನೀರು ಹಾಕಿ ಕೈಯನ್ನು ನೀರಲ್ಲಿ ಹಾಕಿ ಆ ಥರ ತಟ್ಟಿಸ್ಬೋದು, ಕರೆಕ್ಟಾಗಿ ಬರುತ್ತೆ ನಿಮಗೆ. ಓಕೆ, ಈಗ ನೋಡಿ, ಈ ಥರ ಬ್ರೌನ್ ಕಲರ್ ಬಂದ ನಂತರ ಒಂದು ಸೈಡನ್ನು ತಿರುಗಿಸಿ ಈ ಥರ ನೀವು ಹಾಕ್ಕೋಬೇಕಾಗುತ್ತೆ. ಈ ಥರ ತಿರುಗಿಸ್ಕೊಂಡು ಎರಡೂ ಬದಿಗಳನ್ನು ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು. ಒಳಗೆ ತನಕ ಚೆನ್ನಾಗಿ ಬೆಂದ್ಕೊಂಡು ಹೋಗಬೇಕಾಗುತ್ತೆ. ಸೊ ಆ ಥರ ನೀವು ಇಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವಿಲ್ಲಿ ನೋಡ್ಬೋದು, ಎರಡೂ ಬದಿ ಚೆನ್ನಾಗಿ ಫ್ರೈ ಆಗಿದೆ. ಕಲರ್ ಕೂಡ ನಿಮಗೆ ಬ್ರೌನ್ ಕಲರ್ ಆಗಿದೆ, ನೋಡ್ಬೋದು. ಇವಾಗ ಇದು ಆಲ್ಮೋಸ್ಟ್ ರೆಡಿ ಆಗಿದೆ, ಅಂದರೆ ಆಲ್ಮೋಸ್ಟ್ ಅಲ್ಲ, ನಿಮಗೆ ಕರೆಕ್ಟಾಗಿ ರೆಡಿ ಆಗಿದೆ. ಇದನ್ನು ನಾನೀಗ ಒಂದು ತೆಗೆದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೇನೆ. ನೋಡಿ, ಕಲರ್ ಕೂಡ ಕರೆಕ್ಟಾಗಿ ಬ್ರೌನ್ ಕಲರ್ ಶೇಪಲ್ಲಿ ಬಂದಿದೆ, ಚೆನ್ನಾಗಿ ಬಂದಿದೆ. ಕಲರ್ ಕೂಡ ಚೆನ್ನಾಗಿ ಬಂದಿದೆ, ನೋಡ್ಬೋದು. ನೋಡಿ, ಈ ಥರ ಬಂದಿದೆ, ನೋಡಲಿಕ್ಕೂ ಚೆನ್ನಾಗಿ ಕಾಣ್ತಾ ಇದೆ. ಹೀಗೆ ನಾನು ಎಲ್ಲ ಒಂದು ಮಸಾಲೆ ಅಂದರೆ ಅಲಸಂದೆದು ಕಟ್ಲೆಟ್ಗಳನ್ನು ಈ ಥರ ಮಾಡಿ ಹಾಕ್ತಾ ಇದ್ದೀನಿ.
ಮತ್ತು ನಾನು ಅದೇ ರೀತಿ ಕಟ್ಲೆಟ್ಗಳನ್ನು ಕೈಯಲ್ಲಿ ತಟ್ಕೊಂಡು ಹಾಕ್ತಾ ಇದ್ದೀನಿ. ಈ ಥರನೇ ಮಾಡಿಕೊಂಡು ಎರಡೂ ಬದಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಫ್ರೈ ಆದ ನಂತರ ಒಳಗೆ ಸರಿ ಬೇಯಿಸ್ಕೋಬೇಕಾಗುತ್ತೆ. ಒಳಗೆ ನಿಮಗೆ ಮಸಾಲೆ ಚೆನ್ನಾಗಿ ಅಲಸಂದೆ ಎಲ್ಲನೂ ಕರೆಕ್ಟಾಗಿ ನಿಮಗೆ ಫ್ರೈ ಆಗಬೇಕು. ನೀವು ಅಲಸಂದೆಯನ್ನು ಮಿಕ್ಸ್ ಮಾಡುವಂಥ ಟೈಮಲ್ಲಿ ಬೇಕಿದ್ದರೆ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಬೋದು. ಆದರೆ ಇದಕ್ಕೆ ನಿಮಗೆ ಕಡಲೆ ಹಿಟ್ಟು ಹಾಕುವಂಥ ಅವಶ್ಯಕತೆ ಬರೋದಿಲ್ಲ. ಯಾಕಂದರೆ ಇದು ನಿಮಗೆ ಅಲಸಂದೆ ಒಂದು ಅಂಟಾಗಿರೋದ್ರಿಂದ ನಿಮಗೆ ಕಡಲೆ ಹಿಟ್ಟು ಹಾಕುವಂತಹ ಅಗತ್ಯನೇ ಬರೋದಿಲ್ಲ. ಹಾಗಾಗಿ ಆದರೆ ನಿಮಗೆ ಬೇಕು ಅಂತ ಅನಿಸಿದರೆ ನೀವು ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಬೋದು. ಈಗ ನಾನು ಇದನ್ನೆಲ್ಲ ಚೆನ್ನಾಗಿ ಈ ಥರ ಕರಿದಿಟ್ಕೊಳ್ತೇನೆ. ನೋಡಿ, ಈಗ ಬ್ರೌನ್ ಕಲರ್ ಬಂದಿದೆ. ಎರಡೂ ಬದಿ ಚೆನ್ನಾಗಿ ಈ ಥರ ನಾನು ಬೇಯಿಸ್ಕೊಂಡು ಕರಿದು ಇಟ್ಕೊಳ್ತಾ ಇದ್ದೀನಿ. ನೋಡ್ಬೋದು, ನಾನು ಇದನ್ನೆಲ್ಲ ರೆಡಿ ಆದ ನಂತರ ನಿಮಗೆ ತೋರಿಸ್ತೇನೆ. ಇದನ್ನು ನೀವು ಮಕ್ಕಳಿಗೆ ಮಾಡಿಕೊಡ್ಬೋದು. ಆವಾಗ ಬೇಕಾದರೆ ಖಾರ ಸ್ವಲ್ಪ ಕಮ್ಮಿ ಮಾಡಿಕೊಡಿ. ಇಲ್ಲದಿದ್ದರೆ ನೀವು ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಚಹಾ ಕುಡಿಯುವಂತಹ ಟೈಮಲ್ಲಿ ನೀವು ಅಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಏನೋ ಟೈಮಲ್ಲಿ ನೀವು ಇದನ್ನು ಮಾಡ್ಕೊಂಡು ತಿನ್ಬೋದು. ತುಂಬಾ ಈಸಿಯಾಗಿದೆ, ಸಿಂಪಲ್ ಆಗಿದೆ, ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ. ನಿಮಗೆ ಈಸಿಯಾಗಿ ಮಾಡ್ಕೋಬೋದು. ಮನೆಯಲ್ಲೇ ಸಿಗುವಂತಹ ಐಟಮ್ಸ್ಗಳನ್ನು ಹಾಕ್ಕೊಂಡು ನಾವು ಮಾಡುವಂಥದ್ದು. ಹಾಗೆ ನಿಮಗೆ ತಿನ್ನುವಾಗ ಅಷ್ಟೇ ಸಾಫ್ಟ್ ಆಗಿರುತ್ತೆ, ತುಂಬಾ ಸಾಫ್ಟ್ ಆಗಿರುತ್ತೆ. ತಿನ್ನಲಿಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನಿಮಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅಂತ ಹೇಳಿದ್ರೆ ನೀವು ಅಕ್ಕಿ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಬೋದು. ಆದರೆ ನಾನು ಹೇಳೋದಾದರೆ ನಿಮಗೆ ಇದರ ಯಾವ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಆವಾಗ ನೀವು ಇನ್ಸ್ಟೆಂಟಾಗಿ ಮಾಡಿ ತಿನ್ನೋದಾದರೆ ತುಂಬಾ ಬಿಸಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ತುಂಬಾ ಮೆತ್ತಗೆ ಮೆದುವಾಗಿಯೂ ಇರುತ್ತೆ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡ್ಬೋದು. ಈಸಿಯಾಗಿ ನೀವು ಇದನ್ನು ಮಾಡ್ಕೋಬೋದು. ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ. ಮಕ್ಕಳಿಗೂ ಇಷ್ಟ ಆಗುತ್ತೆ, ದೊಡ್ಡವರಿಗೂ ಇಷ್ಟ ಆಗುತ್ತೆ. ಯಾರಾದರೂ ಮನೆಗೆ ನೆಂಟರು ಬಂದರೆ ಆವಾಗ ನೀವು ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಕೊಡುವಾಗ, ಅಂದರೆ ಈವ್ನಿಂಗ್ ಬ್ರೇಕ್ಫಾಸ್ಟ್ ಸ್ನ್ಯಾಕ್ಸ್ ಎಲ್ಲ ಮಾಡುವಾಗ ಆ ಟೈಮಲ್ಲಿ ನೀವು ಇದನ್ನು ಮಾಡಿಕೊಡ್ಬೋದು. ಇಷ್ಟಪಡ್ಕೊಂಡು ತಿಂತಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಕೂಡ ಇದು. ಇದರಲ್ಲಿ ಯಾವುದೇ ನಿಮಗೆ ಇದು ಸೈಡ್ ಇಫೆಕ್ಟ್ ಅಥವಾ ಏನಾದರೂ ಹೆಲ್ತ್ ಅಂದರೆ ಇದಾಗುತ್ತೆ ಅಂತ ಏನಿರೋದಿಲ್ಲ. ಹೆಲ್ದಿಯಾಗಿರುತ್ತೆ. ಅಲಸಂದೆ ಬೀಜ ಹಾಕ್ಕೊಂಡು ನಾವು ಮಾಡಿರುವಂಥದ್ದು. ಈರುಳ್ಳಿ, ಹಸಿಮೆಣಸು, ಈ ಥರ ಕರಿಬೇವುಗಳನ್ನೆಲ್ಲ ಹಾಕಿ ಮಾಡಿರೋದು ತುಂಬ ಹೆಲ್ದಿಯಾಗಿರುತ್ತೆ. ಸೊ ನೀವು ಇದನ್ನು ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು. ಎಲ್ಲರಿಗೂ ಮಾಡಿ ಕೊಡ್ಬೋದು ಕೂಡ. ಹಾಗೆ ಇಷ್ಟಪಟ್ಟು ಎಲ್ಲರೂ ತಿಂತಾರೆ. ನಿಮಗೆ ಇದನ್ನು ಮನೆಯಲ್ಲೊಮ್ಮೆ ಟ್ರೈ ಮಾಡಿ, ಹೇಗೆ ಬರುತ್ತೆ, ತಿಂದಿರಾ ಏನೆಲ್ಲ, ಅಂದರೆ ಇದರ ಬಗ್ಗೆ ನಿಮಗೆ ಏನಾದರೂ ಕಮೆಂಟ್ಸ್ ಮಾಡಿದ್ರೆ ನೀವು ನನಗೆ ಕಮೆಂಟ್ಸ್ ಮಾಡಿ ತಿಳಿಸ್ಬೋದು. ಓಕೆ, ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೈಡಲ್ಲಿ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ತಕ್ಷಣ ಅದರ ನೋಟಿಫಿಕೇಷನ್ ಬರುತ್ತೆ.